ಹೆಲೋ ಫ್ರೆಂಡ್ಸ್, ಒಂದು ನಿಮಿಷ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ನಾರ್ಮಲ್ ಫೋಟೋ ಇದೆ, ಅದಕ್ಕೆ ನೀವು ತಾಜ್ ಮಹಲ್ನಲ್ಲಿ ನಿಂತಿರೋ ಥರ ಬ್ಯಾಕ್ಗ್ರೌಂಡು ಚೇಂಜ್ ಮಾಡಬೇಕು, ಅಥವಾ ಆ ಫೋಟೋದಲ್ಲಿ ನಿಮ್ಮ ಡ್ರೆಸ್ನ ಚೇಂಜ್ ಮಾಡಬೇಕು. ಸೊ ಇದನ್ನೆಲ್ಲ ಮಾಡೋಕೆ ಫೋಟೋ ಎಡಿಟಿಂಗು ಅಥವಾ ಫೋಟೋಶಾಪ್ ಕಲಿಬೇಕಾ? ಹಂಗೇನಿಲ್ಲ. ಈಗ ನಿಮ್ಮ ಮಾತೆ ನಿಮ್ಮ ಫೋಟೋ ಎಡಿಟರ್. ನೀವು ಹೇಳಿದಂಗೆ ನಿಮ್ಮ ಫೋಟೋಸು ಎಡಿಟ್ ಆಗುತ್ತೆ. ಅದು ಹೇಗೆ ಅಂತ ತಿಳಿಬೇಕಂದ್ರೆ ಈ ವಿಡಿಯೋನ ನೋಡ್ತಾ ಇರಿ. ಯಾಕಂದ್ರೆ ಇನ್ ಮುಂದೆ ಫೋಟೋದಲ್ಲಿ ಏನ್ ಬೇಕಂತ ಬರೀ ನೀವು ಟೈಪ್ ಮಾಡಿದ್ರೆ ಸಾಕು, ಅಥವಾ AI ಹೇಳಿದ್ರೆ ಸಾಕು, ಅದೇ ನಿಮಗೆ ಆಟೋಮೆಟಿಕ್ ಆಗಿ ಎಡಿಟ್ ಮಾಡುತ್ತೆ. ಸೊ ನಿಮ್ಮ ಫೋಟೋಸು ಎಡಿಟ್ ಮಾಡ್ಬೇಕಂದ್ರೆ ಒಂದು ವೆಬ್ಸೈಟ್ ಇರುತ್ತೆ, ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ಈ ವಿಡಿಯೋ ಎಂಡಲ್ಲಿ ಕೂಡ ಅದು ವೆಬ್ಸೈಟ್ನ ಹೇಗೆ ಆಕ್ಸೆಸ್ ಮಾಡೋದಂತ ಕೂಡ ಹೇಳ್ತೀನಿ. ಸೊ ಆ ಲಿಂಕನ್ನು ನೀವು ಓಪನ್ ಮಾಡಿದ್ಮೇಲೆ ಈ ಥರ ನಿಮಗೆ ಕಾಣಿಸುತ್ತೆ, ನೋಡ್ಬೋದು. ಇಲ್ಲಿ Flux.1 ಕಾಂಟೆಕ್ಸ್ಟ್ ಅಂತ ಇಲ್ಲಿ ಕೆಳಗಡೆ ನಿಮಗೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಇಲ್ಲಿ ಕಾಣಿಸ್ತಿರ್ಬೋದು. ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಟ್ರೈ ಇನ್ ಪ್ಲೇಗ್ರೌಂಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು. ನೆಕ್ಸ್ಟ್ ಇಲ್ಲಿ ಈ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡಿ. ಸೊ ಒಂದು ನಿಮ್ಮ ಜಿಮೇಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೈನ್ ಇನ್ ಆಗೋಕ್ಕೆ, ಅಕೌಂಟ್ ಕ್ರಿಯೇಟ್ ಆಗೋಕ್ಕೆ. ಸೊ ಕಂಟಿನ್ಯೂ ಅಂತ ಕೊಡಿ. ಆಮೇಲೆ ಮತ್ತೆ ಒಂದು ಚೆಕ್ ಬಾಕ್ಸು ಕ್ಲಿಕ್ ಮಾಡಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕೊಡಿ. ಸೊ ನೋಡ್ಬೋದು, ಇವಾಗ ನಿಮ್ಮ ಒಂದು ಅಕೌಂಟು ಕ್ರಿಯೇಟ್ ಆಗಿದೆ. ಇವಾಗ ನೀವು ಇಮೇಜಸ್ನ ನಿಮ್ಮದು ಎಡಿಟ್ ಮಾಡ್ಬೋದು. ಸೊ ಅದು ಈ ಥರ ನಿಮಗೆ ಕಾಣಿಸುತ್ತೆ. ಇಲ್ಲಿ ಮೆನು ಬರುತ್ತೆ, ಇಲ್ಲಿ ನಿಮ್ಮ ಅಕೌಂಟ್ ಇರುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಕ್ರೆಡಿಟ್ಸ್ ತೋರಿಸ್ತಾ ಇದೆ. ಎಷ್ಟಂದರೆ 200 ಕ್ರೆಡಿಟ್ಸ್ ಇದೆ ನಿಮ್ಮಲ್ಲಿ. ಸೊ ನಾನು ನಿಮಗೆ ಒಂದು ಫೋಟೋನ ಇವಾಗ ಎಡಿಟ್ ಮಾಡಿ ತೋರಿಸ್ತೀನಿ. ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಫೋಟೋನ ನೀವು ಎಡಿಟ್ ಮಾಡ್ಬೇಕಂತಿದ್ದೀರಾ ಆ ಫೋಟೋನ. ಸೊ ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಬರಿಬೇಕಾಗುತ್ತೆ, ಟೈಪ್ ಮಾಡಬೇಕಾಗುತ್ತೆ ನಿಮ್ಮ ಫೋಟೋಸಲ್ಲಿ ಏನು ಎಡಿಟ್ ಮಾಡಬೇಕು ಅಥವಾ ಏನು ಚೇಂಜ್ ಮಾಡಬೇಕು ಅಂತ. ನಾನು ಸಿಂಪಲ್ ಆಗಿ ಒಂದು ಪ್ರಾಂಪ್ಟ್ ಕೊಡ್ತೀನಿ ನೋಡಿ. ಇಲ್ಲಿ ಈ ಡ್ರೆಸ್ ಕಲರ್ನ ನಾನು ಬ್ಲ್ಯಾಕ್ ಮಾಡ್ತಾ ಇದ್ದೀನಿ. ಚೇಂಜ್ ಹರ್ ಡ್ರೆಸ್ ಕಲರ್ ಟು ಬ್ಲ್ಯಾಕ್ ಅಂತ ಕೊಟ್ಟಿದ್ದೀನಿ. ಕಾಂಟೆಕ್ಸ್ಟ್ ಪ್ರೋ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ. ಸೊ ನೀವು ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಇಮೇಜ್ ಇವಾಗ ಎಡಿಟ್ ಆಗ್ತಾ ಇದೆ. ಸೊ ನಿಮ್ಮ ಇಮೇಜ್ ಎಡಿಟ್ ಆದಮೇಲೆ ಇಲ್ಲೇ ತೋರಿಸುತ್ತೆ ನಿಮಗೆ. ವಾವ್, ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನೀವು ಬರೀ ಒಂದು ಟೆಕ್ಸ್ಟಿಂದ ನಿಮ್ಮ ಫೋಟೋಸ್ನ ಎಡಿಟ್ ಮಾಡಿದ್ದೀರಿ. ಆದರೆ ನಿಮಗೆ 4 ವೇರಿಯಂಟ್ ಸಿಗುತ್ತೆ. ಅದರಲ್ಲಿ ನೀವು ಯಾವ್ದು ಬೇಕೋ ಅದನ್ನ ಮಾತ್ರ ಡೌನ್ಲೋಡು ಮಾಡ್ಕೊಳ್ಬೋದು. ಸೊ ನೀವು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಬೇಕಂದರೆ ನೀವು ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ಅದು ಇಮೇಜು ಡೌನ್ಲೋಡ್ ಆಗುತ್ತೆ. ಸೊ ಸೇವ್ ಅಂತ ಕೊಟ್ಟಿದ್ದೀನಿ ನಾನಿಲ್ಲಿ, ನನ್ನ ಫೈಲ್ ಮ್ಯಾನೇಜರಲ್ಲಿ ಇದು ಸೇವ್ ಆಗುತ್ತೆ. ಸೇಮ್ ಕ್ವಾಲಿಟಿ ಇರುತ್ತೆ, ಏನು ಚೇಂಜ್ ಆಗಲ್ಲ. ಸೊ ನೋಡೋಣ ಫ್ರೆಂಡ್ಸ್, ಇವಾಗ ಚೇಂಜ್ ಹರ್ ಡ್ರೆಸ್ ಟು ಸ್ಯಾರಿ ಅಂತ ಕೊಟ್ಟಿದ್ದೀನಿ. ನೋಡೋಣ ಯಾವ ಥರ AI ಚೇಂಜ್ ಮಾಡುತ್ತೆ ಅಂತ. ಆ ಡ್ರೆಸ್ಸಿಂದ ತೆಗೆದು ಸ್ಯಾರಿನ ಯಾವ ಥರ ಎಡಿಟ್ ಮಾಡುತ್ತೆ ಅಂತ. ಸೊ ಇಲ್ಲಿ ಕೊಟ್ಟಿದ್ದೀನಿ. ಸೊ AI ಇವಾಗ ನಿಮ್ಮ ಫೋಟೋಸ್ನ ಎಡಿಟ್ ಮಾಡ್ತಾ ಇದೆ. ಸೊ ನೋಡೋಣ ಯಾವ ಥರ ಮಾಡುತ್ತೆ ಅಂತ. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈ ಥರ ಬಂದಿದೆ. ಸೊ ಸ್ವಲ್ಪ ಮಿಸ್ಟೇಕ್ ಆಗಿದೆ AI ಇಂದ. ಸೊ ಇನ್ನೂ ಒಂದು ಸರಿ ಬೇಕಾದರೆ ಟ್ರೈ ಮಾಡಿದರೆ ಇದು ಕರೆಕ್ಟಾಗಿ ಆಗ್ಬೋದು. ನೋಡೋಣ. ವಾವ್ ಫ್ರೆಂಡ್ಸ್, ಈ ಫೋಟೋ ನೋಡಿ, ಎಕ್ಸಾಕ್ಟಾಗಿ ಸ್ಯಾರಿ ಫೋಟೋ ಎಡಿಟ್ ಆಗಿದೆ. ಸೊ ಇವಾಗ ನಮ್ಮ ಕ್ರೆಡಿಟ್ಸು ಎಷ್ಟು ಯೂಸ್ ಆಗಿದೆ ನೋಡೋಣ. ನಾವು 3 ಸರಿ ಟ್ರೈ ಮಾಡಿದ್ದೀವಿ ಎಡಿಟ್ ಮಾಡೋಕ್ಕೆ. ಸೊ ನಮ್ಮ ಕ್ರೆಡಿಟ್ಸ್ ಎಷ್ಟು ಯೂಸ್ ಆಗಿದೆ ಅಂದರೆ, ಸೊ ನೋಡ್ಬೋದು 200ಅಲ್ಲಿ ಇನ್ನೂ 152 ಕ್ರೆಡಿಟ್ಸ್ ಇದೆ. ನಿಮಗೆ 200 ಕ್ರೆಡಿಟ್ ಸಿಗುತ್ತೆ, ನಿಮ್ಮ ಫೋಟೋಸ್ನ ಎಡಿಟ್ ಮಾಡ್ಕೊಳ್ಬೋದು. ಸೊ ನೀವು ಬೇಕಂದರೆ ಇನ್ನೂ ಒಂದು ಮುಗಿದ ಮೇಲೆ ಬೇರೆ ಅಕೌಂಟಿಂದ ಜಿಮೇಲಿಂದ ಲಾಗಿನ್ ಆಗಿ ಇದನ್ನ ಮಾಡ್ಬೋದು ಫ್ರೆಂಡ್ಸ್. ಸೊ ನಿಮಗೆ ಇದನ್ನ ಯಾವ ಥರ ಆಕ್ಸೆಸ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ಹಾಗೆ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಅಥವಾ ಚೆನ್ನಾಗಿ ಫೋಟೋಸ್ ಎಡಿಟ್ ಆಗಬೇಕಂದ್ರೆ ನೀವು ಕೊಟ್ಟಿರೋ ಫೋಟೋನು ಕೂಡ HD ಆಗಿ ಅಥವಾ ಕ್ಲಿಯರ್ ಆಗಿರುವಂಥ ಫೋಟೋಸ್ ಇದ್ದರೆ ನಿಮಗೆ ಬೆಟರ್ ಕ್ವಾಲಿಟಿ ಅಥವಾ ಚೆನ್ನಾಗಿ ಎಡಿಟ್ ಆಗಿ ಫೋಟೋಸು ಕೊಡುತ್ತೆ ಇದು. ಸೊ ಇದನ್ನ ನೀವು ಯಾವ ಥರ ಆಕ್ಸೆಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಗೂಗಲ್ಗೆ ಹೋಗಿ ನೀವು ಫ್ಲಕ್ಸ್ ಕಾಂಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ BFL.ai ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ.
ಸೊ ಈ ರೀತಿ ಅದು ಓಪನ್ ಆಗಿರುತ್ತೆ. ಸೊ ಇಲ್ಲೆಲ್ಲೂ ನಿಮಗೆ ಆಪ್ಷನ್ ಕಾಣಿಸ್ತಾ ಇರಲ್ಲ. ಇಲ್ಲಿ ಮೇಲೆ ಬನ್ನಿ, ಜಸ್ಟ್ ಈ ಬ್ಲ್ಯಾಕ್ ಫಾರೆಸ್ಟ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು, ಅದು ಮೇನ್ ಮೆನುಗೆ ಬರುತ್ತೆ. ಆಮೇಲೆ ನಿಮಗೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ, ಅಥವಾ ನಾನು ಕೆಳಗಡೆ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಲ್ಲೇ ಬರುತ್ತೆ. ನೀವು ಸೈನ್ ಇನ್ ಅಥವಾ ಅಕೌಂಟ್ನ ಲಾಗಿನ್ ಆಗಿ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫ್ರೀಯಾಗಿ AI ಇಮೇಜಸ್ನ ಹೇಗೆ ಜನ್ರೇಟ್ ಮಾಡೋದು ಅಥವಾ ಬೇರೆ ಯಾವುದೇ ಒಂದು ವಿಡಿಯೋಸ್ನ ಹೇಗೆ ಜನ್ರೇಟ್ ಮಾಡೋದು ಅಂತ ಅದ್ರ ಬಗ್ಗೆ ಬೇಕಾದರೆ ಕೆಳಗಡೆ AI ಅಂತ ಕಮೆಂಟ್ ಮಾಡಿ. ಕಮೆಂಟ್ ಜಾಸ್ತಿ ಬಂದರೆ ನಾನು ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಮುಂದೆ ರೆಗ್ಯುಲರ್ ಆಗಿ ಇದೇ ರೀತಿಯಾದ ಒಳ್ಳೆ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಬಾಯ್ ಫ್ರೆಂಡ್ಸ್.